ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಂದು ಹೇರ್ ಕೇರ್ ರೂಟೀನ್ ತೊಗೊಂಬಂದಿದ್ದೀನಿ, ಸಮ್ಮರ್ ಹೇರ್ ಕೇರ್ ರೂಟೀನ್. ಸೊ ನನಗೆ ಹೇರ್ಗೆ ತುಂಬ ಪ್ರಾಬ್ಲಮ್ಸ್ ಆಗಿತ್ತು. ಅದನ್ನೆಲ್ಲ ಹೇಗೆ ನಾನು ಕಡಿಮೆ ಮಾಡಿಕೊಂಡೆ ಅಂದರೆ ಲಾರಿಯಲ್ ಪ್ಯಾರಿಸ್ ಟೋಟಲ್ ರಿಪೇರ್ 5 ಇದನ್ನು ಯೂಸ್ ಮಾಡಿ ನನ್ನ ಕೂದಲಿಗೆ ತುಂಬ ಹೆಲ್ಪ್ ಆಯಿತು. ಫ್ರೆಂಡ್ಸ್, ನಿಮಗೆ ಗೊತ್ತು, ನನ್ನ ಕೂದಲಿಗೆ ನಾನು ಹೇರ್ ಕಲರ್ ಮಾಡಿದ್ದೀನಿ, ಹಾಗೆ ಕೆಮಿಕಲ್ ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನನ್ನ ಹೇರು ತುಂಬ ಡಲ್ ಆಗಿ ಮತ್ತು ಡ್ಯಾಮೇಜ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ಇವಾಗ ನಿಮಗೆ ಗೊತ್ತು, ಪೊಲ್ಯೂಷನ್ ಆಗಿರ್ಬೋದು, UV ರೇಸ್ ಆಗಿರ್ಬೋದು, ಮತ್ತು ವೆದರ್ ಚೇಂಜಸ್ಸು, ಇದೆಲ್ಲದರಿಂದ ನಮ್ಮ ಹೇರು ಶೈನ್ ಹೊಟ್ಟೋಗಿರುತ್ತೆ, ಗ್ಲಾಸಿನೆಸ್ ಹೊಟ್ಟೋಗಿರುತ್ತೆ, ತುಂಬ ಡಲ್ ಆಗಿ ಡ್ಯಾಮೇಜ್ ಆಗಿ ಕಾಣಿಸ್ತಿರುತ್ತೆ. ಸೊ ಆವಾಗ ನನಗೆ TR5 ರೇಂಜ್ ಏನಿದೆ ತುಂಬ ಹೆಲ್ಪ್ ಮಾಡಿದೆ. ಸೊ ಹೇರ್ ನರಿಶ್ ಆಗೋದಕ್ಕೆ ಮತ್ತು ಹೆಲ್ದಿ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಲಾರಿಯಲ್ ಪ್ಯಾರಿಸ್ ಟೋಟಲ್ ರಿಪೇರ್ 5 ರೇಂಜ್ ಏನಿದೆ ಇವಾಗ ಇದು ಈವನ್ ಬೆಟರು, ಯಾಕೆಂದರೆ ಇದರಲ್ಲಿ ಕೆರಾಟಿನ್ ಎಕ್ಸೆಸ್ ಇದೆ. ಸೊ ಈ ಪ್ರಾಡಕ್ಟ್ ರೇಂಜಲ್ಲಿ ಶ್ಯಾಂಪೂ ಇದೆ, ಕಂಡೀಷ್ನರ್ ಇದೆ, ಸೆರಮ್ ಇದೆ, ವಿಚ್ ರಿಪೇರ್ಸ್ 5 ಸೈನ್ಸ್ ಆಫ್ ಡ್ಯಾಮೇಜ್ ಅಂತಲೇ ಹೇಳ್ಬೋದು. ಲಾರಿಯಲ್ ಪ್ಯಾರಿಸ್ ಟೋಟಲ್ ರಿಪೇರ್ 5 ರೇಂಜ್ ಏನಿದೆ ಇದು ಒನ್ ಸೊಲ್ಯೂಷನ್ನು ನಮ್ಮದು 5 ಹೇರ್ ಪ್ರಾಬ್ಲಮ್ಸ್ಗೆ ಅಂತ ಹೇಳ್ಬೋದು. 5 ಪ್ರಾಬ್ಲಮ್ಸ್ ಯಾವ್ದ್ಯಾವ್ದಪ್ಪ ಅಂದರೆ ಡಿಹೈಡ್ರೇಷನ್, ಸ್ಪ್ಲಿಟ್ ಎಂಡ್ಸ್, ಬ್ರಿಟಲ್ನೆಸ್, ಸ್ಟ್ರಾ ಲೈಕ್ ಟೆಕ್ಸ್ಚರ್ ಮತ್ತು ಸ್ಟಿಫಿನೆಸ್. ಇದೆಲ್ಲದರಿಂದ ಹೇರ್ ಹೇಗೆ ಕಾಣಿಸುತ್ತೆ ಅಂದರೆ ಒಂಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಂತೂ ನಾವು ತುಂಬ ಕೇರ್ ಮಾಡಬೇಕು. ಆ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋದಕ್ಕೆ ಟೋಟಲ್ ರಿಪೇರ್ 5 ಏನಿದೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ಕೆರಾಟಿನ್ ಎಕ್ಸೆಸ್ ಇದೆ. ಸೊ ಇದು ಡೀಪಾಗಿ ಪೆನಿಟ್ರೇಟ್ ಮಾಡಿ ಹೇರ್ ಫೈಬರ್ನ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಕ್ವಿಕ್ ರಿಸಲ್ಟ್ ಸಿಗುತ್ತೆ. ಫ್ರೆಂಡ್ಸ್, ಹೇರ್ ಕೇರ್ ಬಗ್ಗೆ ಬಂದರೆ ನಾವು ಸ್ಟೆಪ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಶ್ಯಾಂಪೂ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಸೆರಮ್ ಆಗಿರ್ಬೋದು, ಇದನ್ನು ಯೂಸ್ ಮಾಡೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನು ನಾನು ಇವತ್ತು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಟೋಟಲ್ ನಾನಿವತ್ತು 3 ಸ್ಟೆಪ್ಸ್ ಹೇಳ್ತಾ ಇದ್ದೀನಿ, ಒಂದು ಶ್ಯಾಂಪೂ, ಕಂಡೀಷ್ನರ್ ಮತ್ತು ಸೆರಮ್. ಬನ್ನಿ ಇವಾಗ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ಮಾಡಿ ಅಂದರೆ ನೀವು ಹೇರ್ನ ವಾಟರಿಂದ ವಾಶ್ ಮಾಡ್ಕೊಳ್ಳಿ. ಆಮೇಲೆ TR5 ರಿಪೇರಿಂಗ್ ಶ್ಯಾಂಪೂ ತೊಗೊಳ್ಳಿ. ಸೊ ಅದನ್ನು ಹ್ಯಾಂಡ್ಗೆ ಹಾಕ್ಕೊಂಡು ಬೇಕಾದರೆ ನೀವು ಸ್ವಲ್ಪ ವಾಟರಿಂದ ನೀವು ಡೈಲ್ಯೂಟ್ ಮಾಡ್ಕೋಬೋದು. ಡೈಲ್ಯೂಟ್ ಮಾಡಿಕೊಂಡು ನೀವು ಚೆನ್ನಾಗಿ ಅಪ್ಲೈ ಮಾಡಿ ಸ್ಕ್ಯಾಲ್ಪ್ಗೆ ಎಲ್ಲದಕ್ಕೂ, ಆಮೇಲೆ ವಾಶ್ ಮಾಡಿ. ವಾಶ್ ಮಾಡಾದಮೇಲೆ ನೆಕ್ಸ್ಟ್ ಬಂದು TR5 ರಿಸ್ಟೋರಿಂಗ್ ಕಂಡೀಷ್ನರ್ ಯೂಸ್ ಮಾಡಬೇಕು. ಸೊ ಅದು ಪ್ರಾಡಕ್ಟ್ನ ತೊಗೊಂಡು ನೀವು ಹೇರ್ ಲೆಂತ್ ಏನಿದೆ ಅದರಿಂದ ಮಧ್ಯಭಾಗದಿಂದ ನಿಮ್ಮದು ಹೇರ್ ಎಂಡ್ವರೆಗೆ ಅಪ್ಲೈ ಮಾಡಬೇಕು. ಎಲ್ಲ ಹೇರು ಕವರ್ ಆಗೋ ಥರ ನೀವು ಅಪ್ಲೈ ಮಾಡಬೇಕು. ಸೊ ಒಂದು ಫ್ಯೂ ಮಿನಿಟ್ಸ್ ಆದಮೇಲೆ ನೀವು ವಾಟರಿಂದ ಮತ್ತೆ ವಾಶ್ ಮಾಡಿ. ಇದೇನು ಮಾಡುತ್ತೆ ಅಂದರೆ ನಿಮ್ಮದು ಡ್ರೈ ಹೇರ್ ಮತ್ತು ಫ್ರಿಜಿ ಹೇರ್ನ ಹೋಗಿಸುತ್ತೆ, ಹೇರ್ನ ಹೈಡ್ರೇಟ್ ಮಾಡಿ ಡ್ಯಾಮೇಜ್ ಹೇರ್ನ ರಿಪೇರ್ ಮಾಡುತ್ತೆ. ಸೊ ಈ 2 ಪ್ರಾಡಕ್ಟ್ನ ನೀವು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟು ನಾನು ಹೇರೆಲ್ಲ ವಾಶ್ ಮಾಡಾದಮೇಲೆ TR5 ಇನ್ಸ್ಟೆಂಟ್ ಸ್ಮೂತ್ ಆ್ಯಂಡ್ ನರಿಶಿಂಗ್ ಆಯಿಲ್ ಸೆರಮ್ನ ಯೂಸ್ ಮಾಡ್ತೀನಿ. ಸೊ ಇದು ಹೇರ್ ಸ್ಟೈಲಿಂಗು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ನನಗೆ. ನನ್ನ ಹೇರ್ ಇವಾಗ ಮುಟ್ಟೋದಕ್ಕೆ ನನಗೆ ಖುಷಿ ಆಗುತ್ತೆ, ಯಾಕೆಂದರೆ ತುಂಬ ಸ್ಮೂತ್ ಆಗಿದೆ, ಗ್ಲೋಸಿನೆಸ್ ಇದೆ, ತುಂಬ ಹೆಲ್ದಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಗ್ತಿದೆ. ನಮ್ಮ ಕೂದಲದು 5 ಪ್ರಾಬ್ಲಮ್ಸ್ ಏನಿದೆ ಅದನ್ನು ಒಂದು ಸೊಲ್ಯೂಷನಲ್ಲಿ ನಾವು ಎಲ್ಲನೂ ನಾವು ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್, ಈ ರೇಂಜ್ ಏನಿದೆ ನನ್ನ ಕೂದಲಿಗೆ ತುಂಬ ಹೆಲ್ಪ್ ಮಾಡಿದೆ, ವಾವ್ ಅಂತಲೇ ಹೇಳ್ಬೋದು. ನಾನು ಈ ಥರ ಒಂದು ಒಳ್ಳೆ ರೇಂಜ್ ಪ್ರಾಡಕ್ಟ್ಸ್ನ ನಾನು ಫಸ್ಟು ಹುಡ್ಕೋದಕ್ಕೆ ತುಂಬ ಕಷ್ಟ ಆಯಿತು. ಫೈನಲಿ ನನ್ನ ಹತ್ರ ಇವಾಗ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಇದೆ. ಸೊ ನನ್ನ ಹೇರ್ ಹೆಲ್ದಿ ಆಗಿರೋದಕ್ಕೆ, ಒಂದು ಗ್ಲಾಸಿನೆಸ್ಗೆ ಮತ್ತು ಡ್ಯಾಮೇಜ್ ಎಲ್ಲ ಕಡಿಮೆ ಮಾಡೋದಕ್ಕೆ ನಾನು ಲಾರಿಯಲ್ ಪ್ಯಾರಿಸ್ ಟೋಟಲ್ ರಿಪೇರ್ 5 ರೇಂಜ್ ಏನಿದೆ ನಂದು ವೀಕ್ಲಿ ಬೇಸಿಸ್ ಹೇರ್ ಕೇರ್ ಏನಿದೆ ಅದರಲ್ಲಿ ನಾನು ಯೂಸ್ ಮಾಡ್ತಿದ್ದೀನಿ. ನನಗಂತೂ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗ್ತಿದೆ. ನೀವು ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡ್ತಾ ಹೋದರೆ ನಿಮಗೊಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಹೇರು ಹೆಲ್ದಿ ಆಗಿರೋದಕ್ಕೆ, ಡ್ಯಾಮೇಜ್ ಫ್ರೀ ಆಗಿರೋದಕ್ಕೆ, ಒಂದು ಶೈನ್ ಮತ್ತು ಗ್ಲೋಸಿನೆಸ್ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ.
ಫ್ರೆಂಡ್ಸ್, ಈ ರೇಂಜ್ ಏನಿದೆ ನಿಮಗೆ ಶಾಂಪೂ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು ಮತ್ತು ಸೆರಮ್ ಆಗಿರ್ಬೋದು, ಎಷ್ಟು ಪ್ರೈಸು ಮತ್ತು ಎಷ್ಟು ಕ್ವಾಂಟಿಟಿ ಸಿಗುತ್ತೆ ನಿಮಗೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋಲಿ ನಾನು ನಂದು ಹೇರ್ ಕೇರ್ ರೊಟೀನ್ ಹೇಗಿದೆ ಮತ್ತು ನಾವು ಕರೆಕ್ಟಾಗಿ ಹೇಗೆ ಸ್ಟೆಪ್ನ ಫಾಲೋ ಮಾಡಬೇಕು, ಯಾವ ರೀತಿ ನಾವು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಮತ್ತು ಪ್ರಾಡಕ್ಟ್ಸ್ದು ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ನಾನು ಅವಾಗಲೇ ಹೇಳಿದಾಗೆ ನೀವು ಯೂಸ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು, ನಿಮಗೆ ಹೇಗೆ ರಿಸಲ್ಟ್ ಕೊಡ್ತೀನಿ ಅಂತ ನಂಗೆ ಬಂದು ಕಮೆಂಟ್ ಮಾಡಿ ಹೇಳಿ, ಆವಾಗ ನಂಗೆ ಗೊತ್ತಾಗುತ್ತೆ ಸೊ ಯಾರ್ಯಾರಿಗೆ ಹೆಲ್ಪ್ ಆಗ್ತಿದೆ ಅಂತ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.